ಸಂಬಂಧ ಶುರುವಾಗೋ ಹೊಸತ್ರಲ್ಲಿ ಯಾಕೆ ಅಷ್ಟೊಂದು ಇಷ್ಟಪಡ್ತಾರೆ? ಆಮೇಲೆ ಯಾಕೆ ಅಷ್ಟು ಹೇಟ್ ಮಾಡ್ತಾರೆ? ಆಮೇಲೆ ಯಾಕೆ ಆ ಲೆವೆಲ್‌ಗೆ ಏನದು ದೂರ ಆಗ್ಲಿಕ್ಕೆ ಶುರು ಮಾಡ್ತಾರೆ? ಕೆಲವೊಂದು ಡಿವೋರ್ಸ್‌ಗಳೇ ನಡೆದೋಗುತ್ತೆ. ಯಾಕೆ? ಮೊದಲಿರೋ ಪ್ರೀತಿ ಬೇರೆ, ಆಮೇಲಿರೋ ಪ್ರೀತಿ ಬೇರೆನಾ? ಈಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಅರ್ಧ ನೋಡ್ಕೊಂಬಿಟ್ಟು ಹೇಗೇಗೋ ಕಮೆಂಟ್ ಮಾಡಬೇಡಿ. ಆ್ಯಂಡ್ ಕಮೆಂಟ್ ಮಾಡೋದು ಸೆಕೆಂಡ್ ವಿಚಾರ, ಸರಿಯಾಗಿ ತಿಳ್ಕೊಳ್ಳಿ. ಯಾವುದೇ ವಿಚಾರ ಇದ್ರೂ ಸರಿಯಾಗಿ ತಿಳ್ಕೊಬೇಕು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಲೈಕ್ ಅಷ್ಟು ಇಷ್ಟಪಡೋ ಕಾರಣ ಏನಂದರೆ, ನಿಮಗೆ ಹತ್ತಿರ ಆಗಲಿಕ್ಕೆ. ಬಿಕಾಸ್ ಅದೊಂದು ಏನಂತೇಳಿ ತುಡಿತಾ ಇರತ್ತೆ, ಹತ್ತಿರ ಆಗಬೇಕು. ಬಿಕಾಸ್ ಇನ್ನೂ ನೀವು ಅವರಿಗೆ ಪರ್ಮನೆಂಟ್ ಆಗಿರಲ್ಲ. ಲೈಕ್ ಅವ್ರ ಈಗೇನಂತಾರೆ, ಸ್ವಂತ ಅಂತ ಆದಮೇಲೆ ಅದಾದ್ಮೇಲೆ ಟೇಕ್ ಇಟ್ ಈಸಿ ತಗೊಳ್ತಾರೆ ಎಷ್ಟೋ ಜನ. ಬಟ್ ಸ್ವಂತ ಆಗದೇ ಇರಬೇಕಾದ್ರೆ ನಿಮಗೆ ಹತ್ತಿರ ಆಗಲಿಕ್ಕೆ ಶುರುವಾತಲ್ಲಿ ಬೆಸ್ಟ್ ಕಮ್ಯುನಿಕೇಷನ್ ಮಾಡ್ತಾರೆ, ಬೆಸ್ಟ್ ಶೇರಿಂಗ್ ಮಾಡ್ತಾರೆ ಎಲ್ಲ ವಿಚಾರಗಳನ್ನು. ಆ್ಯಂಡ್ ನಿಮಗೇನು ಇಷ್ಟನೋ ಹಾಗೆ ನಡೆದುಕೊಳ್ತಾರೆ. ಏನಕ್ಕೆ ಇದೆಲ್ಲ ಮಾಡ್ತಾರೆ ಗೊತ್ತಾ? ಒಂದೇ ಮೂಲ ಕಾರಣ ಏನಂತ ಹೇಳಿದ್ರೆ, ನಿಮಗೆ ಹತ್ತಿರ ಆಗಬೇಕು ಅನ್ನೋದೇ ಅವ್ರದ್ದು ಇಂಟೆನ್ಷನ್ ಇರುತ್ತೆ. ಹತ್ತಿರ ಆಗಿ ನೀವು ಅವ್ರಿಗೆ ಸ್ವಂತ ಆದಮೇಲೆ ಎಷ್ಟೋ ರಿಲೇಷನ್‌ಶಿಪ್‌ಗಳಲ್ಲಿ ಪ್ರಾಬ್ಲಮ್ ಆಗ್ತಿರೋದೇ ಟೇಕ್ ಇಟ್ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಆವಾಗೇನಾಗುತ್ತೆ, ಆ ರಿಲೇಷನ್‌ಶಿಪ್ಪು ಬಹಳ ಬೇಗ ಹಾಳಾಗತ್ತೆ. ಬಹಳ ಬೇಗ ಇಬ್ಬರ ಮಧ್ಯೆ ಅಂತರ ಕಾಣಕ್ಕೆ ಶುರುವಾಗತ್ತೆ. ಓಕೆ. ಸೊ, ಮೊದಲನೇ ರೀಸನ್ ಯಾಕಷ್ಟು ಹತ್ರ ಆಗ್ತಾರೆ ಅಂತ ಹೇಳಿದ್ರೆ, ನಿಮಗೆ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಹತ್ರ ಆಗಲಿಕ್ಕೆ ಆ ಒಂದು ಏನು ಶುರುವಾತಲ್ಲಿ ಅಷ್ಟು ಕ್ಲೋಸ್ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೊಸ ವ್ಯಕ್ತಿ ಅನ್ನೋ ಕ್ಯೂರಿಯಾಸಿಟಿಗೆ. ಆ್ಯಕ್ಚುಲಿ ಇನ್ನೂ ನೀವು ಸ್ವಂತ ಆಗಿರಲ್ಲಲ್ಲ, ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಆ್ಯಂಡ್ ಕೆಲವೊಂದು ಸಲ ರಿಲೇಷನ್‌ಶಿಪ್ಪಲ್ಲಿ ಫಿಸಿಕಲ್ ನೀಡಿದ್ರೆ ಸೊ ಕನೆಕ್ಟ್ ಆಗ್ಬಿಡ್ಬೇಕು. ಸಿಗಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ನಿಮ್ಮ ಜೊತೆಗೆ ಅಷ್ಟು ಇಷ್ಟಪಡೋ ಥರ ನಟನೆ ಮಾಡ್ತಾರೆ. ನಿಮ್ಮ ಜೊತೆ ತುಂಬ ಮಾತಾಡ್ತಾರೆ, ತುಂಬ ಮೆಸೇಜ್ ಮಾಡ್ತಾರೆ. ಇಮ್ಮಿಡಿಯೇಟ್ ರಿಪ್ಲೈ, ಇಮ್ಮಿಡಿಯೇಟ್ ಮಾತುಕತೆ. ನಿಮ್ಗೇನು ಬೇಕು ಹೆಲ್ಪ್ ಅವಾಗ್ಲೇನೇ ಇಲ್ಲ. ಯಾವಾಗ ಸಿಕ್ಬಿಟ್ಟು ಕನ್ಫರ್ಮ್ ಆಗ್ಬಿಡುತ್ತೆ, ಆವಾಗ ನಿಮ್ಮನ್ನು ತುಂಬ ಈಸಿಯಾಗಿ ತಗೊಳ್ತಾರೆ. ಈಸಿ ಇಟ್ ಮೀನ್ಸ್ ಕೇವಲವಾಗಿ ತಗೊಳ್ತಾರೆ. ಇದು ಆ್ಯಕ್ಚುಲಿ ರೀಸನ್. ಶುರುವಾತಲ್ಲಿ ಸಿಗೋಕೆ ಏನಂತ ಹೇಳಿದ್ರೆ, ಅವರಲ್ಲಿ ಕ್ಯೂರಿಯಾಸಿಟಿ, ಒಂದು ಇಂಪ್ರೆಷನ್ ಆಗಿರುತ್ತೆ, ಕ್ರಶ್ ಆಗಿರುತ್ತೆ, ಬೇಕು ಅನ್ನೋದಿರುತ್ತೆ. ಏನೋ ಒಂದು ಫಿಸಿಕಲ್ ನೀಡ್ ಆಗಿರಬಹುದು ಅಥವಾ ಬೇರೆ ಒಂದು ನೀಡ್ ಇರ್ಬೋದು. ಸೊ, ಅದಕ್ಕೋಸ್ಕರ ಆ ಒಂದು ಕ್ಯೂರಿಯಾಸಿಟಿಗೋಸ್ಕರ, ಅಟ್ರಾಕ್ಷನ್‌ಗೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಷ್ಟು ನಿಮಗೆ ಸಮಯ ಕೊಟ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಆಗ್ಲಿಕ್ಕೆ ಬಯಸ್ತಾರೆ. ಅದರ್ವೈಸ್ ನಥಿಂಗ್. ಓಕೆ. ಅಂದ್ರೆ ಕೆಲವರು ಈ ಥರ ಮಾಡ್ಲಿಕ್ಕೆ ಏನು ಕಾರಣ ಅಂತ ಹೇಳ್ತೀನಿ. ಕೆಲವರು ಶುರುವಾತನಲ್ಲಿದ್ರು ಅವಾಗ್ಲೂ ಹಂಗೆ ಇರ್ತಾರೆ. ಅದೇ ಗೌರವ, ಅದೇ ಪ್ರೀತಿ ಕೊಟ್ಕೊಂಡು ಬದುಕ್ತಾರೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ಸ್ ಏನಂತ ಹೇಳಿದ್ರೆ, ಇದು ಪ್ರಶ್ನೆ ಇರೋದು. ಯಾಕೆ ಶುರುವಾತಲ್ಲಿ ಅಷ್ಟು ಇಷ್ಟಪಟ್ರು? ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ಈ ವಿಡಿಯೋ. ನೆಕ್ಸ್ಟು, ನಿಮಗೆ ಹಾಗೇ ಇರ್ತೀನಿ ಅನ್ನೋದನ್ನ ತೋರಿಸ್ಕೊಡೋಕೆ ಶುರುವಾತಲ್ಲಿ ಯಾಕೆ ಹಂಗಿರ್ತಾರೆ ಅಷ್ಟು ಕ್ಲೋಸ್ ಅಂತ ಹೇಳಿದ್ರೆ, ನನ್ನ ನೇಚರ್ ಹಾಗಿದೆ. ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ ನಿನ್ನನ್ನ. ಅಷ್ಟೇ ಸಮಯ ಕೊಡ್ತೀನಿ, ಅಷ್ಟೇ ಕೇರ್ ಮಾಡ್ತೀನಿ, ಅಷ್ಟೇ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಭಾವನೆಗಳನ್ನ ಅಂತ ಹೇಳ್ಬಿಟ್ಟು ಇದನ್ನ ನಂಬಿಸೋಕ್ಕೋಸ್ಕರ ಹಾಗೆ ಮಾಡಿರ್ತಾರೆ. ಏನಕ್ಕೆ? ನಾನು ಹಂಗಿದ್ದೀನಿ ಅಂತ. ಹಂಗೆ ತೋರಿಸ್ಕೊಂಡಾಗ ತಾನೇ ನೀವು ಕನೆಕ್ಟ್ ಆಗೋದು. ಹಂಗೆ ನಂಬಿದ ಮೇಲೆ ತಾನೇ ನೀವು ಅವರಿಗೆ ಏನು ಬೇಕು ಆ ಥರದ್ದೆಲ್ಲ ಲೈಫಲ್ಲಿ ಜೊತೆಗೆ ನಿಲ್ಲೋಕೆ ಸಾಧ್ಯ. ಆ್ಯಂಡ್ ಕನೆಕ್ಟಿವಿಟಿ ತಗೊಳ್ಳೋಕೆ ಸಾಧ್ಯ. ಅವರಿಗೆ ಈಸಿಯಾಗಿ ನಿಮ್ಮನ್ನು ಮೋಸ ಮಾಡೋಕೆ ಸಾಧ್ಯ. ಸೊ, ಹಾಗಾಗಿ ಹಾಗೆ ತೋರಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಅಡಿಕ್ಷನ್ ಮಾಡಿಸ್ಕೋಬೇಕು. ಕೆಲವ್ರದ್ದು ಏನಂತ ಹೇಳಿದ್ರೆ, ಒಳಗಡೆ ಇಂಟೆನ್ಷನ್ ಸರಿ ಇರಲ್ಲ ಮೈಂಡ್ ಒಳಗಡೆ. ಆ ಇಂಟೆನ್ಷನ್ ಅವ್ರದ್ದು ಬೇರೆ ಇದ್ದಾಗ ಅಡಿಕ್ಷನ್ ಮಾಡಿಸ್ಕೋಬೇಕು ಅನ್ನೋದೊಂದು ಇರುತ್ತೆ. ಲೈಕ್ ಒಂದು ಯಾವುದೋ ಕೆಟ್ಟ ಉದ್ದೇಶ ಇರುತ್ತೆ. ಇವರಿಗೆ ಫಿಸಿಕಲಿ ಬಳಸ್ಕೊಂಡು ನಮ್ಮ ಹಿಂದೆ ಬರೋ ಹಾಗೆ ಮಾಡಬೇಕು ಅನ್ನೋದೊಂದಿರುತ್ತೆ. ಸೊ, ಅದು ರೀಸನ್ ಇರುತ್ತೆ. ಆ್ಯಂಡ್ ಮೂಲ ಏನು ಅಂತ ಹೇಳಿದ್ರೆ, ನಾನು ಹೇಳೋದು, ಅವ್ರು ನಿಮ್ಮನ್ನು ನೋಡೋ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ರೆ, ನೋಡೋ ದೃಷ್ಟಿ ಇಟ್ ಮೀನ್ಸ್ ವಾಟ್ ಏನಂತ ಹೇಳಿದ್ರೆ, ಜಸ್ಟ್ ಅವ್ರು ಓನ್ಲಿ ನಿಮಗೆ ಫಿಸಿಕಲ್ ನೀಡ್ಗೋಸ್ಕರ ನೋಡ್ತಾ ಇದ್ರೆ, ಅಥವಾ ಓನ್ಲಿ ನಿಮ್ಮನ್ನು ಬಳಸ್ಕೊಳ್ಬೇಕು ಅಷ್ಟೇ. ನಿಮ್ಗೆ ಗೌರವ ಇಲ್ಲ. ಆ ಒಂದು ಲೆಕ್ಕದಲ್ಲಿ ನೋಡ್ತಾ ಇದ್ರೆ 100% ಶುರುವಾತಲ್ಲಿ ಮಾತ್ರ ಆ ಕನೆಕ್ಟಿವಿಟಿ, ಆ ಒಂದು ಕ್ಲೋಸ್‌ನೆಸ್ಸು, ಆ ಒಂದು ಕೇರಿಂಗ್ ಇರುತ್ತೆ. ಆಫ್ಟರ್ ದ್ಯಾಟ್ ಒಂದು ಇಂಟೆನ್ಷನ್ನು, ಗೌರವ ಅಥವಾ ಒಂದು ಮ್ಯಾಚುರಿಟಿ ಇಲ್ಲ ಅಂದರೆ ನಿಮಗೆ ಕೇವಲವಾಗಿ ನೋಡ್ತಾ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಇದು ಮೇಜರ್ ರೀಸನ್ ಆ್ಯಕ್ಚುಲಿ. ಇದಿಷ್ಟು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಫೀಲ್ ಮಾಡ್ತೀನಿ. ನಾನು ಅನ್ಕೊಳ್ತೀನಿ. ಯಾಕಷ್ಟು ಕೇರ್ ಮಾಡಿಬಿಟ್ಟು ಅಷ್ಟು ದೂರ ಮಾಡಲಿಕ್ಕೆ ರೀಸನ್ಸ್ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ಏನನ್ನಿಸ್ತು ಕಾಮೆಂಟ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.